ಕಳೆದ ಜನವರಿಯ 3ರಂದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿದ್ದ ಸಂಕಲ್ಪ ನಿಲಯ ಅಪಾರ್ಟ್ಮೆಂಟ್ನಲ್ಲಿ ಅಗ್ನಿ ಅವಘಡವೊಂದು ನಡೆದಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬೆಂಕಿಯನ್ನ ಆರಿಸಿದ್ರು. ಸುಬ್ರಹ್ಮಣ್ಯ ಲೇಔಟ್ನಲ್ಲಿದ್ದ ಮನೆಗೆ ಬಂದ ಅವರು ಬಾಗಿಲು ಒಡೆದು ಒಳಗೆ ನುಗ್ಗಿ ಬೆಂಕಿಯನ್ನ ಆರಿಸಿದ್ರು. ಆಗ ಬೆಂಕಿಯಿಂದ ಸುಟ್ಟು ಕರಕಲಾದ ಒಂದು ಯುವತಿಯ ಶವ ರೂಮಲ್ಲಿ ಪತ್ತೆಯಾಗಿತ್ತು. ಪೊಲೀಸರಿಗೆ ವಿಚಾರ ಹೇಳ್ತಿದ್ದಂತೆ ಅವರು ಸಹ ಘಟನಾ ಸ್ಥಳಕ್ಕೆ ಬಂದಿದ್ರು. ಬೆಂಕಿಯಲ್ಲಿ ಸುಟ್ಟು ಕರಕಲಾದ ಯುವತಿಯ ಹೆಸರು 34 ವರ್ಷದ ಶರ್ಮಿಳಾ ಅಂತ ಮೊದಲಿಗೆ ಗೊತ್ತಾಗಿತ್ತು. ಈಕೆ ಆಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ಡಬಲ್ ಬೆಡ್ರೂಮ್ ಇರೋ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ಲು. ಇವಳ ಸ್ನೇಹಿತೆಗೆ ವರ್ಕ್ ಫ್ರಮ್ ಹೋಮ್ ಇದ್ದ ಕಾರಣ ಮನೆಗೆ ಹೊರಟು ಹೋಗಿದ್ಲು. ಹೀಗಾಗಿ ಶರ್ಮಿಳಾ ಒಬ್ಬಂಟಿಯಾಗಿದ್ಲು. ಮೇಲ್ನೋಟಕ್ಕೆ ಅಗ್ನಿ ದುರಂತದಿಂದ ಉಸಿರಾಡೋಕೆ ಸಾಧ್ಯವಾಗದೆ ಶರ್ಮಿಳಾ ಮೃತಪಟ್ಟಿದ್ದಾಳೆ ಅಂತಾನೆ ಎಲ್ರು ಅನ್ಕೊಂಡಿದ್ರು. ಮನೆ ಓನರ್ ಕೂಡ ಯಾವುದೇ ಅನುಮಾನವನ್ನ ವ್ಯಕ್ತಪಡಿಸಿರ್ಲಿಲ್ಲ. ಇದರಿಂದ ಪೊಲೀಸರು ಕೂಡ ಅಗ್ನಿ ದುರಂತದಿಂದ ಸಾವನ್ನಪ್ಪಿದ್ದಾಳೆ ಅಂತಾನೆ ಶರ್ಮಿಳಾ ತಂದೆ ತಾಯಿಗೆ ಮಗಳ ಸಾವಿನ ವಿಚಾರವನ್ನ ಹೇಳಿದ್ರು. ಶರ್ಮಿಳಾ ಬಾಡಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೆ ಪೂರ್ತಿ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಶರ್ಮಿಳಾ ಮೃತದೇಹವನ್ನ ಈಕೆಯ ಪೋಷಕರಿಗೆ ಹಸ್ತಾಂತರಿಸಿದ್ರು. ಪೊಲೀಸರು ಮೊದಲಿಗೆ ಇದು ಅಗ್ನಿ ಅವಘಡದಿಂದ ನಡೆದಿರೋ ಸಹಜ ಸಾವು ಅಂತಾನೆ ಅನ್ಕೊಂಡಿದ್ರು. ಪ್ರಾಥಮಿಕ ತನಿಖೆಯಲ್ಲಿ ಶರ್ಮಿಳಾ ಸಾವಿನ ಬಗ್ಗೆ ಯಾವುದೇ ಆಧಾರಗಳು ಸಿಕ್ಕಿರಲಿಲ್ಲ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಪೊಲೀಸರು ಸಹ ಬೆಚ್ಚಿ ಬೀಳುವಂತಹ ವಿಚಾರಗಳು ಬೆಳಕಿಗೆ ಬಂದಿದ್ವು. ಶರ್ಮಿಳಾಗೆ ಅಗ್ನಿ ದುರಂತದಿಂದ ಗಾಯಗಳಾಗಿದ್ದು ನಿಜವೇ ಆಗಿತ್ತು. ಆದ್ರೆ ಇವಳನ್ನ ಉಸಿರಾಡೋಕೆ ಸಾಧ್ಯವಾಗದಂತೆ ಮೊದಲಿಗೆ ಉಸಿರುಗಟ್ಟಿಸಿ ಸಾಯಿಸಿದ್ರು. ಅಂದ್ರೆ ಮನೆಗೆ ಬೆಂಕಿ ಬೀಳೋಕು ಮೊದಲೇ ಶರ್ಮಿಳಾನ ಯಾರೋ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ PMR ನಲ್ಲಿ ಬಂದಿತ್ತು. ಶರ್ಮಿಳಾ ಮೇಲೆ ದಾಳಿಯಾಗಿತ್ತು. ಇದಕ್ಕೆ ಅವಳು ವಿರೋಧಿಸಿರೋ ಕುರುಹುಗಳು ಸಹ ಪತ್ತೆಯಾಗಿದ್ವು ಅಂತ ಡಾಕ್ಟರ್ಗಳು ಪೊಲೀಸರಿಗೆ ಹೇಳಿದ್ರು. ಇದರಿಂದ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡು ಕೊಲೆಗಾರನ ಜಾಡು ಹಿಡಿದು ಹೊರಟಿದ್ರು. ಮೊದಲು ಶರ್ಮಿಳಾ ಕ್ಯಾರೆಕ್ಟರ್ ಬಗ್ಗೆ ಮನೆ ಮಾಲೀಕನ ಹತ್ರ ವಿಚಾರಿಸಿದ್ರು. ಇದಕ್ಕೆ ಮನೆ ಓನರ್ ಅವಳು ಒಳ್ಳೆ ಹುಡುಗಿ, ತುಂಬಾ ಪದ್ಧತಿಯಿಂದ ಇದ್ಲು, ಇವರ ಸ್ನೇಹಿತರು ಸಹ ಕಡಿಮೆ ಜನ ಬರ್ತಿದ್ರು, ಹುಡುಗರಂತೂ ಯಾರೂ ಬಂದಿಲ್ಲ ಅಂತ ಹೇಳಿದ್ದ. ಬಾಯ್ ಫ್ರೆಂಡ್ ಯಾರಾದ್ರೂ ಇದಾರಾ ಅಂತ ವಿಚಾರಿಸಿದಾಗ ಯಾರು ಇರ್ಲಿಲ್ಲ ಅಂತ ಹೇಳಿದ್ದ. ಶರ್ಮಿಳಾ ತಂದೆ ತಾಯಿ ಕೂಡ ನಮಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳಿದ್ರು. ಶರ್ಮಿಳಾ ಸ್ನೇಹಿತೆಯ ಹತ್ರನೂ ವಿಚಾರಿಸಿದ್ರೆ ಬಾಯ್ ಫ್ರೆಂಡ್ ಯಾರೂ ಇಲ್ಲ, ಹಾಗಂತ ಶತ್ರುಗಳು ಕೂಡ ಯಾರೂ ಇರ್ಲಿಲ್ಲ ಅಂತ ಸ್ಪಷ್ಟಪಡಿಸಿದ್ಲು. ಆದ್ರೆ ಶರ್ಮಿಳಾ ಸ್ನೇಹಿತೆ ಇಲ್ಲೇ ಇನ್ನೊಂದು ವಿಚಾರವನ್ನು ಹೇಳಿದ್ಲು. ನಮ್ಮ ಫ್ಲಾಟ್ ಪಕ್ಕದಲ್ಲೇ ವಾಸವಾಗಿರೋ ಹುಡುಗನನ್ನ ಒಂದು ಸಲ ವಿಚಾರಿಸಿ, ಯಾಕಂದ್ರೆ ಅವನು ಅನವಶ್ಯಕವಾಗಿ ನಮ್ಮ ಜೊತೆ ಮಾತನಾಡೋಕೆ ಟ್ರೈ ಮಾಡ್ತಿದ್ದ, ಹುಚ್ಚನಂತೆ ಯಾವಾಗ್ಲೂ ನೋಡಿ ಸನ್ನೆ ಮಾಡ್ತಿದ್ದ ಅಂದಿದ್ಲು. ಆಗ ತಕ್ಷಣ ಪೊಲೀಸರು ಶರ್ಮಿಳಾ ಮನೆ ಅಕ್ಕಪಕ್ಕದ CC ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ರು. ಆಗ್ಲೇ ಪೊಲೀಸರಿಗೆ ಈ ಕೇಸಲ್ಲಿ ದೊಡ್ಡದೊಂದು ಲೀಡ್ ಸಿಕ್ಕಿತ್ತು. ಶರ್ಮಿಳಾ ಮೃತಪಟ್ಟ 3 ದಿನಕ್ಕೆ ಅವಳ ಫೋನ್ ಸ್ವಿಚ್ ಆನ್ ಆಗಿತ್ತು. ಆ ಲೊಕೇಶನ್ ಟ್ರೇಸ್ ಮಾಡಿ ಪರಿಶೀಲಿಸಿದಾಗ ಅದು ಶರ್ಮಿಳಾ ಫ್ಲಾಟ್ ಪಕ್ಕದಲ್ಲೇ ಇದ್ದ ಮನೆಯನ್ನ ತೋರಿಸ್ತಿತ್ತು. ಇದರಿಂದ ಈ ಕೇಸ್ 50% ಅಲ್ಲಿಗೆ ಸಾಲ್ವ್ ಆಗಿ ಹೋಗಿತ್ತು. ಶರ್ಮಿಳಾ ಕೊಲೆಗೂ ಮುನ್ನ ಈಕೆ ವಾಸವಿದ್ದ ಅಪಾರ್ಟ್ಮೆಂಟ್ ನಲ್ಲಿ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿ ಓಡಾಡ್ಕೊಂಡಿದ್ದ. ಆ ಹುಡುಗನ ಹೆಸರು ಕರ್ನಲ್ ಕುರೈ. ಇವನಿಗೆ ಈಗಿನ್ನು 18 ವರ್ಷ ವಯಸ್ಸು. ತಾಯಿಯ ಜೊತೆ ಪಕ್ಕದ ಫ್ಲಾಟ್ ನಲ್ಲೇ ಕರ್ನಲ್ ವಾಸವಾಗಿದ್ದ. ಇವರು ಮೂಲತಃ ಕೊಡಗಿನವರಾಗಿದ್ರು. ಮೃತ ಶರ್ಮಿಳಾ ಮಂಗಳೂರಿನವಳಾಗಿದ್ಲು. ಇಬ್ಬರಿಗೂ ಯಾವುದೇ ಸಂಬಂಧವಿರಲಿಲ್ಲ. ಆದರೆ ಇವನ ತಾಯಿ ಆಗಾಗ ಶರ್ಮಿಳಾ ಮತ್ತು ಅವಳ ಸ್ನೇಹಿತೆ ಜೊತೆ ಮಾತನಾಡ್ತಿದ್ಲು. ಆ ಟೈಮಲ್ಲಿ ಕರ್ನಲ್ ಕುರೈ ನಡವಳಿಕೆ ವಿಚಿತ್ರವಾಗಿರ್ತಿತ್ತು. ಇವನ ತಾಯಿಯ ಜೊತೆ ಶರ್ಮಿಳಾ ಮಾತನಾಡ್ತಿದ್ರಿಂದ ಕರ್ನಲ್ನ ಸಹ ಆಗಾಗ ಮಾತನಾಡಿಸ್ತಿದ್ಲು. ಹೆಚ್ಚು ಪರಿಚಯವಿದ್ದವನಂತೆ ಕರ್ನಲ್ ಜೊತೆ ಶರ್ಮಿಳಾ ಮಾತನಾಡಿದ್ರಿಂದ ಇದನ್ನೇ ಇವನು ಲವ್ ಅಂತ ಅನ್ಕೊಂಡಿದ್ದ. ಆದ್ರೆ ಶರ್ಮಿಳಾ ಮಾತ್ರ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದ ಕರ್ನಲ್ನ ತನ್ನ ತಮ್ಮನಂತೆ ಭಾವಿಸಿದ್ಲು. ಆದ್ರೆ ಇವನು ಮಾತ್ರ ಶರ್ಮಿಳಾನ ರಹಸ್ಯವಾಗಿ ಫಾಲೋ ಮಾಡ್ತಿದ್ದ. ಇವನ ಮನಸ್ಸಲ್ಲಿ ಬೇರೆ ಆಲೋಚನೆಗಳೇ ಇತ್ತು. ಇವನ ವಿಚಿತ್ರ ವರ್ತನೆಯ ಬಗ್ಗೆ ಶರ್ಮಿಳಾ ಸ್ನೇಹಿತೆ ಪೊಲೀಸರ ಹತ್ರ ವಿವರಿಸಿದ್ಲು. ಕರ್ನಲ್ ಕುರೈ ಶರ್ಮಿಳಾ ಕೊಲೆಗೂ ಮುನ್ನ ಅವಳ ಮನೆಗೆ ಹೋಗಿರೋದಕ್ಕೆ ಯಾವುದೇ ಆಧಾರಗಳು ಸಿಕ್ಕಿರಲಿಲ್ಲ. ಹೊರಗೆ ಬಂದಿರೋದಕ್ಕೂ ಯಾವುದೇ ಆಧಾರಗಳಿರಲಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋಕೆ ಸ್ಥಳಕ್ಕೆ ಬಂದಾಗ ಶರ್ಮಿಳಾ ಮನೆ ಒಳಗಿನಿಂದಲೇ ಲಾಕ್ ಆಗಿತ್ತು. ಹೀಗಾಗಿ ಫೈರ್ ಬ್ರಿಗೇಡಿಯರ್ ಬಾಗಿಲು ಒಡೆದು ಒಳಗೆ ಹೋಗಿ ಬೆಂಕಿಯನ್ನ ನಂದಿಸಿದ್ರು. ಕರ್ನಲ್ ತಾಯಿ ನನ್ನ ಮಗ ಸ್ನೇಹಿತನ ಮನೆಗೆ ಹೋಗಿದ್ದ, ರಾತ್ರಿ 9 ಗಂಟೆಗೆ ಮನೆಯಿಂದ ಹೊರಟು ಹೋಗಿದ್ದ ಅಂತ ಹೇಳಿದ್ಲು. ಮೇಲ್ನೋಟಕ್ಕೆ ಕರ್ನಲ್ ಮೇಲೇನೆ ಅನುಮಾನವಿದ್ದಿದ್ರಿಂದ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು. ರಾತ್ರಿ 10 ಗಂಟೆಗೆ ನೀನು ಶರ್ಮಿಳಾ ಮನೆಗೆ ಹೋಗಿದ್ದು ಯಾಕೆ? ಶರ್ಮಿಳಾ
ಶರ್ಮಿಳಾ ಮನೆಗೆ ಬೆಂಕಿ ಬೀಳೋಕು ಮೊದಲು ಎಲ್ಲಿಂದ ಬಂದೆ ಅಂತೆಲ್ಲ ವಿಚಾರಿಸಿದ್ರು. ಆಧಾರಗಳ ಸಮೇತ ಪೊಲೀಸರು ಇವನನ್ನ ವಿಚಾರಿಸೋಕೆ ಶುರು ಮಾಡಿದ್ರು. ಮೊದಲಿಗೆ ಎಲ್ಲ ಆರೋಪಿಗಳ ತರಾನೇ ನನಗೇನು ಗೊತ್ತಿಲ್ಲ ಅಂತಾನೆ ಕರ್ನಲ್ ಮಾತನ್ನ ಶುರು ಮಾಡಿದ್ದ. ಆದ್ರೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಿಸ್ತಿದ್ದಂತೆ ಕರ್ನಲ್ ಒಳಗಿದ್ದ ಕ್ರಿಮಿನಲ್ ಒಬ್ಬನ ಕಥೆಯನ್ನ ಹೇಳಿದ್ದ. ನಾನೇ ಶರ್ಮಿಳಾನ ಕೊಲೆ ಮಾಡಿದ್ದು ಅಂತ ಕರ್ನಲ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಜಸ್ಟ್ 18 ವರ್ಷದ ಹುಡುಗನೊಬ್ಬ 34 ವರ್ಷದ ಶರ್ಮಿಳಾ ಮೇಲೆ ಕಾಮದ ಕಣ್ಣು ಹಾಕಿದ್ದ. ಹಲವು ದಿನಗಳಿಂದ ಶರ್ಮಿಳಾ ಜೊತೆ ಶೃಂಗಾರದ ಸುಖವನ್ನ ಅನುಭವಿಸಬೇಕು ಅಂತ ಯೋಚಿಸ್ತಿದ್ದ. ಹೀಗಾಗಿನೇ ಆಗಾಗ ಶರ್ಮಿಳಾ ಹತ್ರ ಸಲುಗೆಯಿಂದ ಮಾತನಾಡೋಕೆ ಟ್ರೈ ಮಾಡ್ತಿದ್ದ. ಆದ್ರೆ ಇದಕ್ಕೆ ಶರ್ಮಿಳಾ ಸೊಪ್ಪು ಹಾಕಿರ್ಲಿಲ್ಲ. ಒಬ್ಬೊಂಟಿಯಾಗಿದ್ದ ಶರ್ಮಿಳಾನ ಆಗಾಗ ಏನೋ ಒಂದು ನೆಪ ಹುಡುಕಿ ಅವಳೊಂದಿಗೆ ಮಾತನಾಡ್ತಿದ್ದ. ಅಲ್ಲದೆ ನಾನು ಕೇಳಿದ್ರೆ ಶರ್ಮಿಳಾ ಶೃಂಗಾರದ ಆಸೆಯನ್ನ ತೀರಿಸ್ತಾಳೆ ಅಂತಾನೆ ಅನ್ಕೊಂಡಿದ್ದ. ಇದೇ ಆಲೋಚನೆಯಿಂದ ಕಳೆದ ಜನವರಿ 3ರಂದು ಶರ್ಮಿಳಾ ಒಬ್ಬಂಟಿಯಾಗಿದ್ದಾಳೆ ಅಂತ ತಿಳ್ಕೊಂಡು ಅಂದು ಇವಳನ್ನ ಉರಿದು ಮುಕ್ಕೋಕೆ ಕರ್ನಲ್ ಸಂಚು ರೂಪಿಸಿದ್ದ. ಅಂದು ರಾತ್ರಿ ಸುಮಾರು 9 ಗಂಟೆಯಾಗಿತ್ತು. ಮೊದಲೇ CCTV ಇಲ್ಲದ ಕಡೆಯಿಂದ ಹೋಗ್ಬೇಕು ಅಂತ ಕರ್ನಲ್ ಪ್ಲಾನ್ ಮಾಡ್ಕೊಂಡಿದ್ದ. ತನ್ನ ಮನೆ ಹಿಂದಿನಿಂದ ಒಂದು ಸಂದಿ ಇತ್ತು. ಅದಕ್ಕೆ ಹೊಂದ್ಕೊಂಡೆ ಶರ್ಮಿಳಾ ಮನೆ ಇರೋದು ಇವನಿಗೆ ಗೊತ್ತಿತ್ತು. ಆ ಮನೆಯ ಕಿಟಕಿಯಂತಿದ್ದ ಸೈಡ್ ಡೋರ್ ನ ಒಳಗಿನಿಂದ ಲಾಕ್ ಮಾಡದಿದ್ರೆ ಸುಲಭವಾಗಿ ಒಳಗೆ ಹೋಗಬಹುದು ಅಂತ ಕರ್ನಲ್ ಅನ್ಕೊಂಡಿದ್ದ. ಆ ದಿನ ಡೋರ್ ಲಾಕ್ ತೆಗೆದಿದ್ರಿಂದ ಕರ್ನಲ್ ಕಿಟಕಿ ಮೂಲಕ ಶರ್ಮಿಳಾ ರೂಮ್ಗೆ ಬಂದಿದ್ದ. ಆಗ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಶರ್ಮಿಳಾ ಇವನನ್ನ ನೋಡಿ ಶಾಕ್ ಆಗಿದ್ಲು. ಇದ್ದಕ್ಕಿದ್ದಂತೆ ಬಂದವನನ್ನು ನೋಡಿ ಗಾಬರಿಗೊಂಡ ಶರ್ಮಿಳಾ ಮೊದಲಿಗೆ ಮನೆಯಿಂದ ಹೊರಗೆ ಹೋಗುವಂತೆ ಕರ್ನಲ್ನ ಎಚ್ಚರಿಸಿದ್ಲು. ಮೇನ್ ಡೋರ್ ತೆಗೆಯೋಕೆ ಶರ್ಮಿಳಾ ಮುಂದಾಗ್ತಿದ್ದಂತೆ ಹಿಂದೆಯಿಂದ ಬಂದ ಕರ್ನಲ್ ಈಕೆಯನ್ನ ತಬ್ಕೊಂಡಿದ್ದ. ಅನುಚಿತವಾಗಿ ವರ್ತಿಸ್ತಾ ಒಂದು ಸಲ ಮಲಗುವಂತೆ ಕೇಳಿದ್ದ. ನೀನಂದ್ರೆ ನನಗೆ ತುಂಬಾ ಇಷ್ಟ, ಮದುವೆಯಾಗ್ತೀನಿ ಅಂತ ಸೈಕೋ ರೀತಿ ವರ್ತಿಸಿದ್ದ. ಇದರಿಂದ ಕೆರಳಿದ ಶರ್ಮಿಳಾ ಇವನ ಮೇಲೆ ಕೈ ಮಾಡಿ ಜೋರಾಗಿ ಕೂಗಾಡಿದ್ಲು. ಆದ್ರೂ ಇವನು ಭಯ ಪಡದೆ ಕಾಮದ ಅಮಲಿನಲ್ಲಿ ಇವಳ ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡಿದ್ದ. ಆದ್ರೆ ಶರ್ಮಿಳಾ ಇದಕ್ಕೆ ತೀವ್ರವಾಗಿ ವಿರೋಧಿಸಿದ್ಲು. ಇನ್ನು ಇವಳನ್ನ ಬಿಟ್ರೆ ಎಲ್ಲಿ ಹೊರಗೆ ತನ್ನ ಬಗ್ಗೆ ಹೇಳಿ ಬಿಡ್ತಾಳೋ ಅಂತ ಕರ್ನಲ್ ಭಯ ಪಟ್ಟಿದ್ದ. ಶರ್ಮಿಳಾ ಮೇಲೆ ಕೂತು ಉಸಿರುಗಟ್ಟಿಸಿ ಇವಳ ಜೀವವನ್ನೇ ತೆಗೆದಿದ್ದ. ಇದಾದ ನಂತರ ಶರ್ಮಿಳಾ ಸತ್ತಿರೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದ. ಆಗ್ಲೇ ಇವನಲ್ಲಿದ್ದ ಅಸಲಿ ಸೈಕೋ ಹೊರಗೆ ಬಂದಿದ್ದ. ಅಲ್ಲಿಗಾಗ್ಲೇ ಸಾವನ್ನಪ್ಪಿದ್ದ ಶರ್ಮಿಳಾ ಮೈ ಮೇಲಿದ್ದ ಬಟ್ಟೆಗಳನ್ನ ಬಿಚ್ಚಿದ್ದ. ನಗ್ನವಾಗಿದ್ದ ಶರ್ಮಿಳಾ ಮೃತದೇಹವನ್ನ ನೋಡಿ ಖುಷಿ ಪಟ್ಟಿದ್ದ. ಬಳಿಕ ಇವಳ ಫೋನ್ ಸ್ವಿಚ್ ಆಫ್ ಮಾಡಿ ತನ್ನ ಜೇಬಲ್ಲಿ ಇಟ್ಕೊಂಡಿದ್ದ. ಆಗ್ಲೇ ಇವನು ಇನ್ನೊಂದು ಖತರ್ನಾಕ್ ಪ್ಲಾನ್ ಮಾಡಿದ್ದ. ಶರ್ಮಿಳಾ ರೂಮ್ಗೆ ಬೆಂಕಿ ಹಚ್ಚಿದ ಕರ್ನಲ್ ಅಲ್ಲಿಂದ ಪರಾರಿಯಾಗಿದ್ದ. ಮನೆ ಕೆಳಗೆ ಹೋಗಿ ಹೊರಗೆ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದ. ಶರ್ಮಿಳಾ ಮನೆ ಓನರ್ ಬೆಂಕಿ ನೋಡಿ ಅಗ್ನಿಶಾಮಕ ಸಿಬ್ಬಂದಿಗೆ ಕಾಲ್ ಮಾಡಿದ್ದ. ಅಷ್ಟರಲ್ಲಾಗ್ಲೇ ಜನ ಸೇರಿದ್ರು. ಅವರೊಟ್ಟಿಗೆ ಇದ್ದ ಈ ಕರ್ನಲ್ ಏನು ತಿಳಿಯದವನಂತೆ ಡ್ರಾಮಾ ಮಾಡಿದ್ದ. ಜಸ್ಟ್ ತನ್ನ ಕಾಮತೃಷೆಯನ್ನ ತೀರಿಸಿಕೊಳ್ಳೋಕೆ ಶರ್ಮಿಳಾನ ಕೇಳಿದ್ದ. ಇದಕ್ಕೆ ಅವಳು ಒಪ್ಕೊಳ್ದೆ ಇದ್ದಾಗ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡಿದ್ದ. ಅವಳು ಇದಕ್ಕೆ ವಿರೋಧಿಸಿದಕ್ಕೆ ಕೊಲೆ ಮಾಡಿದೆ ಅಂತ ಕರ್ನಲ್ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಇನ್ನು ಇಷ್ಟು ಚಿಕ್ಕ ವಯಸ್ಸಿಗೆ ಇಂತಹ ಸೈಕೋನ ನೋಡಿದ ಪೊಲೀಸರು ಇವನು ಇಷ್ಟೆಲ್ಲ ಮಾಡಿದ್ನ ಅಂತ ಗೊತ್ತಾಗಿ ಶಾಕ್ ಆಗಿದ್ರು. ಇನ್ನು ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ತನ್ನ ಪಾಡಿಗೆ ತಾನಿದ್ದ ಶರ್ಮಿಳಾ 18 ವರ್ಷದ ಹುಡುಗನ ಕಾಮದ ಕ್ರೌರ್ಯಕ್ಕೆ ಬಲಿಯಾಗಿ ಹೋದ್ಲು. ಮಗನ ಮೇಲೆ ಅದೆಷ್ಟೋ ಆಸೆ ಇಟ್ಕೊಂಡಿದ್ದ ತಾಯಿ ಮಗ ಮಾಡಿದ ನೀಚ ಕೆಲಸದಿಂದ ತಲೆ ತಗ್ಗಿಸಿದ್ಲು. ತನ್ನ ಕುಟುಂಬಕ್ಕಾಗಿ ದುಡಿಯೋಕೆ ಅಂತ ಬೆಂಗಳೂರಿಗೆ ಬಂದು ಒಬ್ಬಂಟಿಯಾಗಿದ್ದ ಮಗಳು ಮಸಣ ಸೇರಿದ್ಲು ಅಂತ ಶರ್ಮಿಳಾ ತಂದೆ ತಾಯಿ ಕಣ್ಣೀರ ಪಾಲಾಗಿದ್ರು. ಸದ್ಯಕ್ಕೆ ಈ ಕೇಸ್ ಇನ್ನು ವಿಚಾರಣೆ ಹಂತದಲ್ಲಿದ್ದು ಈ ಸೈಕೋಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.